ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐ ಲವ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ದೀಪಿಕಾ ಕಕ್ಕರ್ ಅವರು ನಟಿ ಶೋಯೇಬ್ ಇಬ್ರಾಹಿಂ ಅವರೊಂದಿಗೆ ಅಂತರ್ಜಾತೀಯ ವಿವಾಹವಾಗಿದ್ದಾರೆ. ಹಿಂದೂ ಆಗಿದ್ದರೂ ಮುಸ್ಲಿಂ ಹುಡುಗನನ್ನು ಮದುವೆಯಾದ ಕಾರಣ ಆಕೆಯನ್ನು ಟ್ರೋಲ್ ಮಾಡಲಾಗಿತ್ತು. ಯಾವುದೋ ಕಾರಣಕ್ಕೆ ಆಕೆ ಸುದ್ದಿಯಲ್ಲಿದ್ದಾರೆ. ಅವರ ಚಿತ್ರಗಳು ಮತ್ತು ವಿಡಿಯೋಗಳು ಪ್ರತಿದಿನ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರ್ತವೆ. ನಟಿ ಶೋಯೇಬ್ ದೀಪಿಕಾ ಅವರ ಎರಡನೇ ಪತಿ ಎಂದು ಕೆಲವು ಜನರಿಗೆ ತಿಳಿದಿದೆ. ನಟಿಯಾಗುವ ಮೊದಲು ದೀಪಿಕಾ ಗಗನಸಖಿಯಾಗಿ ಕೆಲಸ ಮಾಡಿದ್ದು ಕೆಲವೇ ಜನರಿಗೆ ಗೊತ್ತು. ಅವರು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು. ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಸುಮಾರು 3 ವರ್ಷಗಳ ಕಾಲ ಜೆಟ್ ಏರ್ವೇಸ್ನಲ್ಲಿ ಕೆಲಸ ಮಾಡಿದರು. ಆದರೆ ನಂತರ ಆರೋಗ್ಯದ ಸಮಸ್ಯೆಯಿಂದ ಅವರು ಕೆಲಸ ತೊರೆದು ಟಿವಿ ಜಗತ್ತಿನಲ್ಲಿ ತಮ್ಮ ಕೈಯನ್ನು ಪ್ರಯತ್ನಿಸಿದರು. ಮಾಧ್ಯಮ ವರದಿಗಳ ಪ್ರಕಾರ ದೀಪಿಕಾ ಜೆಟ್ ಏರ್ವೇಸ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಪೈಲಟ್ ರೌನಕ್ ಸ್ಕ್ಯಾಮನ್ಸ್ ಅವರನ್ನು ಭೇಟಿಯಾದರು. ನಂತರ ಇಬ್ಬರು ಮದುವೆಯಾಗಲು ನಿರ್ಧರಿಸಿದರು. ಅಂದಹಾಗೆ 2011ರಲ್ಲಿ ರೌನಕ್ ಜೊತೆ ದೀಪಿಕಾ ಮೊದಲ ಮದುವೆಯಾಗಿತ್ತು. ಆ ಮದುವೆಯು ಹೆಚ್ಚು ಕಾಲ ಉಳಿಯಲಿಲ್ಲ ಮತ್ತು 2015ರಲ್ಲಿ ಇಬ್ಬರು ಬೇರ್ಪಟ್ಟರು. ದೀಪಿಕಾ ಕಕ್ಕರ್ ಅವರು ಮೊದಲ ಮದುವೆ ಮುರಿದು ಬೀಳಲು ಶೋಯೇಬ್ ಇಬ್ರಾಹಿಂ ಕಾರಣ ಎಂದು ಪರಿಗಣಿಸಲಾಗಿತ್ತು. ವರದಿಗಳ ಪ್ರಕಾರ ದೀಪಿಕಾ ಮದುವೆಯ ಸಮಯದಲ್ಲಿ ಶೋಯೇಬ್ ಅನ್ನು ಪ್ರೀತಿಸುತ್ತಿದ್ದರು. ಅವರಿಬ್ಬರು ಮೊದಲು ಭೇಟಿಯಾದದ್ದು ನಸುರಾಲ್ ಸಿಮ್ರಾನ್ ಖಾನ್ ಟಿವಿ ಶೋ ಸೆಟ್ನಲ್ಲಿ. ಈ ಅವಧಿಯಲ್ಲಿ ಇಬ್ಬರು ತುಂಬಾ ಹತ್ತಿರವಾಗಿದ್ದರು. ಆದರೆ ಇಬ್ಬರ ನಡುವೆ ಧರ್ಮದ ಗೋಡೆ ಇತ್ತು. ದೀಪಿಕಾ ಮೊದಲು ರೌನಕ್ಗೆ ವಿಚ್ಛೇದನ ನೀಡಿದರು. ನಂತರ ಅವರು ಶೋಯೇಬ್ನನ್ನು ಮದುವೆಯಾಗಲು ತನ್ನ ಧರ್ಮವನ್ನು ಬದಲಾಯಿಸಿದರು. ಅವಳು ಶೋಯೇಬ್ಗಾಗಿ ಸಮಾಜ ಮತ್ತು ಕುಟುಂಬ ಎರಡರೊಂದಿಗೂ ಹೋರಾಡಿದರು. 2018ರಲ್ಲಿ ಶೋಯೇಬ್ನನ್ನು ಮದುವೆಯಾಗಲು ಅವಳು ಇಸ್ಲಾಂಗೆ ಮತಾಂತರಗೊಂಡರು. ಹಿಂದೂ ಧರ್ಮವನ್ನು ತೊರೆದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಕ್ಕಾಗಿ ಜನರು ನಟಿಯನ್ನು ಸಾಕಷ್ಟು ಟ್ರೋಲ್ ಮಾಡಿದರು. ಜನರು ನಟಿಯನ್ನು ಸಾಕಷ್ಟು ಟೀಕಿಸಿದರು. ದೀಪಿಕಾ ಅವರ ಮದುವೆಯ ಸಮಯದಲ್ಲಿ ಅವರ ಧರ್ಮ ಮತಾಂತರದ ವಿಷಯವನ್ನು ಮರೆಮಾಡಲಾಗಿತ್ತು. ಆದರೆ ನಂತರ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ನಟಿ, ನಾನು ನನ್ನ ಧರ್ಮವನ್ನು ಸ್ವಇಚ್ಛೆಯಿಂದ ಬದಲಾಯಿಸಿದ್ದೇನೆ, ಯಾವುದೇ ರೀತಿಯ ಒತ್ತಡವನ್ನು ಹಾಕಲಿಲ್ಲ ಎಂದಿದ್ದರು. 2018ರಲ್ಲಿ ದೀಪಿಕಾ ಶೋಯೇಬ್ ಅವರನ್ನು ವಿವಾಹವಾದರು. ಅದೇ ವರ್ಷದಲ್ಲಿ ಅವರು ಬಿಗ್ ಬಾಸ್ 12 ವಿಜೇತರಾದರು. ಬಿಗ್ ಬಾಸ್ ಟ್ರೋಫಿ ಗೆದ್ದ ನಂತರ ಅವರು ಮೊದಲು ಅಜ್ಮೀರ್ ಹೋದರು. ಅಲ್ಲಿಂದ ಅವರ ಪತಿ ಶೋಯೇಬ್ ತಮ್ಮ ಚಿತ್ರಗಳನ್ನು ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ತಿಳಿಸಿದರು. ಅವರು ಅಜ್ಮೀರ್ಗೆ ಹೋದಾಗ ಸಾಕಷ್ಟು ಟ್ರೋಲ್ಗೆ ಒಳಗಾಗಿದ್ದರು. ಆದರೆ ಅವರು ಅಜ್ಮೀರ್ನಿಂದ ಹಿಂದಿರುಗಿದಾಗ ಮುಂಬೈನ ದೇವಸ್ಥಾನವೊಂದರಲ್ಲಿ ತನ್ನ ಪತಿಯೊಂದಿಗೆ ಫೋಟೋವನ್ನು ಹಂಚಿಕೊಳ್ಳುವ ಮೂಲಕ ಮತ್ತೆ ವಿವಾದವನ್ನು ಹೆಚ್ಚಿಸಿದರು. ದೀಪಿಕಾ ಮದುವೆಯಾಗಿ ಸುಮಾರು 6 ವರ್ಷಗಳು ಕಳೆದಿದೆ. ಆಕೆ ಈಗ ಒಬ್ಬ ಮಗನ ತಾಯಿ. ದೀಪಿಕಾ ತನ್ನ ಮಗನಿಗೆ ರೋಹಾನ್ ಎಂದು ಹೆಸರಿಟ್ಟಾಗಲೂ ನೆಟಿಜನ್ಗಳು ಅವಳನ್ನು ಸಾಕಷ್ಟು ಟ್ರೋಲ್ ಮಾಡಿದರು.